ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿದ್ವಿ ಪ್ರಿಯರೇ. ಈ ದಿನ ಒಂದು ವಾಗ್ದಾನವಲ್ಲ, ನಿಮ್ಮ ಪರದ ಒಂದು ವಾಕ್ಯ ದೇವರು ಕಳಿಸಿದ್ದಾರೆ. ನಮ್ಮ ಪರ ಯಾರು ಇಲ್ಲ ಅಂತ ಸಮಯದಲ್ಲಿ ದೇವರು ಈ ವಾಕ್ಯ ನಿಮ್ಮ ಪರವಾಗಿ ಕಳಿಸಿದ್ದಾರೆ. ಅದೇನೆಂದರೆ, ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 21ನೇ ವಚನ. ದ ಬುಕ್ ಆಫ್ ಐಸೈಯಾ 41:21. ಅದು ಏನು ಅಂದ್ರೆ, ನಿಮ್ಮ ವ್ಯಾಜ್ಯವನ್ನು ತನ್ನಿರಿ ಎಂದು ಕರ್ತನು ಅನ್ನುತ್ತಾನೆ, ನಿಮ್ಮ ಬಲವಾದ ಕಾರಣಗಳು ತನ್ನಿರಿ ಎಂದು ಯಾಕೋಬರ ಅರಸನು ಹೇಳುತ್ತಾನೆ. ಪ್ರೊಡ್ಯೂಸ್ ಯುವರ್ ಕಾಸ್ ಸೆಟ್ ದ ಲಾರ್ಡ್, ಬ್ರಿಂಗ್ ಫೋರ್ತ್ ಯುವರ್ ಸ್ಟ್ರಾಂಗ್ ರೀಸನ್ಸ್ ಸೆಟ್ ದ ಕಿಂಗ್ ಆಫ್ ಸ್ಯಾಕ್. ಸ್ತೋತ್ರಂ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಪರ, ನನ್ನ ಪಕ್ಷ, ನಮ್ಮ ಪಕ್ಷದಲ್ಲಿ ಯಾರು ಇಲ್ಲ ಅಂತ ಭಾವಿಸುತ್ತಿರುವ ನೀವು, ನಾವು ಯಾರು ಇಲ್ಲ ಅಲ್ವಾ ನನ್ನ ಪಕ್ಷದಲ್ಲಿ ವ್ಯಾಜ್ಯ ಮಾಡೋದಕ್ಕೂ, ನನ್ನ ಪರದಲ್ಲಿ ನನ್ನ ಪಕ್ಷದಲ್ಲಿ ಮಾತಾಡೋದಕ್ಕೂ, ನನಗೆ ಮಾತಿನ ಸಹಾಯ ಕೂಡ ಯಾರು ಇಲ್ಲ ಅಂತ ಹೇಳೋ ಸಮಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನಿಮ್ಮ ಪರವಾಗಿ ವ್ಯಾಜ್ಯವನ್ನು ಮಾಡುವ ದೇವರು ನಾನಾಗಿದ್ದೀನಿ. ಆಮೆನ್, ಹಲ್ಲೆಲೂಯಾ. ಪ್ರೊಡ್ಯೂಸ್ ಯುವರ್ ಕಾಸ್. ಆಮೆನ್, ಹಲ್ಲೆಲೂಯಾ. ನಿಮ್ಮ ವ್ಯಾಜ್ಯವನ್ನು ತನ್ನಿರಿ. ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಹತ್ರ ಕೇಳುವ ಮಾತೇನೆಂದ್ರೆ, ನಿಮ್ಮ ವ್ಯಾಜ್ಯ ಏನಿದೆಯೋ, ಯಾವ ವಿಷಯಕ್ಕಾಗಿ ನೀವು ವ್ಯಥೆ ಪಡ್ತಾ ಇದ್ದೀರೋ ಅದು ನನ್ನ ಬಳಿಗೆ ತನ್ನಿರಿ. ನಿಮ್ಮ ಬಲವಾದ ಕಾರಣಗಳು ಕೂಡ ತನ್ನಿರಿ. ಯಾವುದು ಬಲವಾದ ಕಾರಣ ನಿಮ್ಮ ಜೀವನದಲ್ಲಿ ನಿಮಗೆ ಬಹಳ ಅಡ್ಡಿಯಾಗಿದೆಯೋ, ಯಾವ ಕಾರಣಾಂತಗಳಿಂದ ನೀವು ಸೋತ್ ಹೋಗಿ ಗೊಂದಲದಲ್ಲಿದ್ದೀರೋ, ವಾಟ್ ಎವರ್ ದ ಸ್ಟ್ರಾಂಗ್ ರೀಸನ್ ಶುಡ್ ಬಿ, ಗಾಡ್ ಸೇಸ್ ಬ್ರಿಂಗ್ ಇಟ್ ಟು ಮೀ. ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್, ಜಸ್ಟ್ ಬ್ರಿಂಗ್ ಇಟ್ ಟು ಮೀ. ನೀವು ಎಲ್ಲಿ ಹೋಗಬೇಡಿ, ನೀವು ಯಾರ ಹತ್ರನೂ ಹೋಗಬೇಡಿ, ನನ್ನ ಬಳಿಗೆ ತಗೊಂಡು ಬನ್ನಿ. ನಾನದಕ್ಕೆ ನ್ಯಾಯವನ್ನು ಒದಗಿಸೋ ದೇವರು, ನಾನದ್ರ ಪರವಾಗಿ ವ್ಯಾಜ್ಯ ಮಾಡೋ ದೇವರಾಗಿ. ನೋಡಿ, ಲೋಕದ ಲಾಯರ್ಸ್ ಆಗಲಿ, ಲೋಕದ ಕೋರ್ಟ್ ಆಗಲಿ, ಅವರು ಹಣಕಾಸಿಗಾಗಿ ನಮ್ಮನ್ನು, ನಿಮಗ್ ಗೊತ್ತು ಅದು ಎಲ್ಲೆಲ್ಲಿಗೂ ಹೋಗುತ್ತದೋ, ಎಷ್ಟು ಮಟ್ಟಕ್ಕೆ ಹೋಗುತ್ತದಂತ. ಆದರೂ ಪರಲೋಕದಲ್ಲಿರೋ ದೇವರು ಅವ್ರು ಹೇಳೋದೇನೆಂದ್ರೆ, ನಿನ್ನ ವ್ಯಾಜ್ಯ ಸಣ್ಣದೋ ದೊಡ್ಡದೋ, ಅದು ಬಲವಾಗಿದ್ದರೂ ಸಣ್ಣದಾದರೂ ನನ್ನ ಬಳಿಗೆ ತಗೊಂಡು ಬನ್ನಿರಿ. ಹಾಗಿದ್ರೆ ಯಾಕೆ ವ್ಯಥೆ ಪಡ್ತೀರಾ? ನಿಮ್ಮ ವ್ಯಾಜ್ಯ, whatever the reason should be, whatever your problem should be, whatever your causes should be, bring it to God. ದೇವರ ಹತ್ರ ತಗೊಂಡು ಬನ್ನಿ. ದೇವರು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡಿ ದೇವರು ನಿಮ್ಗೆ ಜಯವನ್ನು ಕೊಡ್ತಾರೆ. ಕನಗಲ್ ಮುಷಾನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಅಪ್ಪ, ಈ ಜನರು ಈ ಮುಂಜಾನೆ ವೇಳೆಯಲ್ಲಿ ಅವರು ಸಕಲ ವಿಧವಾದ ವ್ಯಾಜ್ಯಗಳು ನಿನ್ನ ಬಳಿಗೆ ತಂದಿದ್ದಾರಯ್ಯ. ಅವರ ಪಕ್ಷದಲ್ಲಿ ನೀನು ನ್ಯಾಯವನ್ನು ಒದಗಿಸಿ ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ನಾವೆಲ್ಲರೂ ಒಟ್ಟಾಗಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.